ಈಗ ಒಂದ್ಸರಿ ಎಲ್ಲ ತೆಗ್ದಾಯ್ತು, ತುಂಬಾ ಇತ್ತು, ಎಲ್ರಿಗೂ ಕೊಟ್ಟಿದ್ದೇನೆ ಕೂಡ ನಾನು. ಸೊ ನೀವು ಬೇರೆಯವ್ರಿಗೆ ಕೊಡೋಷ್ಟು ತರಕಾರಿಗಳನ್ನು ಅಂದ್ರೆ ದಿವಸ ಒಂದೇ ತರಕಾರಿ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ, ಜಾಸ್ತಿ ಬೆಳೆದಾಗ ಕೊಟ್ಬಿಡ್ತೀರಾ? ಈಗ ಒಂದ್ ವಾರ ಆಯ್ತಲ್ಲ, ನಾನು ಒಂದ್ಸರಿ ಮೇಲೆ ಕೆಳಗೆ ಮಾಡ್ತೇನೆ ಕೋಲಿಂದ, ಆಗ ಅದು ಎಲ್ಲ ಇದು ಸರಿ ಆಗ್ತದೆ. ಹಾಗೆ ಇಲ್ಲಿ ಒಂದು ಟ್ಯಾಪ್ ಇಟ್ಟಿದ್ದೇನೆ, ಇದರಲ್ಲಿ ನೋಡಿ ಈಗ ನೀರು ಬರ್ತದೆ. ಟ್ಯಾಪ್ ಇಟ್ಟಿದ್ದಾರೆ. ವಾವ್, ಸೂಪರ್ ಐಡಿಯಾ. ಇದು ಇದಕ್ಕೆ 1:10 ಎಲ್ಲ ನೋವು ಇರ್ತದಲ್ಲ, ಸಂದು ನೋವು, ಇದು ಸಂದು ಬಳ್ಳಿ ಹೇಳ್ತಾರೆ. ಹೀಗೆ ನೋಡಿ ಸಂದು ಸಂದು ಹೀಗೆ ಉಂಟು, ಎಲುಬು ಗಟ್ಟಿ ಆಗ್ತದೆ. ಇದನ್ನು ನೀವು ತಂಬಳಿ ಚಟ್ನಿ ಎಲ್ಲ ಮಾಡ್ಬೋದು. ಯಾವ್ದ್ರಲ್ಲಿ ಸೊಪ್ಪೆಯ? ಅಲ್ಲ, ಸೊಪ್ಪಲ್ಲೂ ಮಾಡ್ಬೋದು. ಎಳತ್ತಿರ್ತದಲ್ಲ ದಂಟು, ಇದ್ರ ಸಿಪ್ಪೆ ತೆಗಿಬೇಕು ಮಾತ್ರ, ಸಿಪ್ಪೆ ತೆಗೆದು ಒಳಗಿದ್ ಮಾತ್ರ ಪಾರ್ಟ್ ಅಲ್ಲಿ ಮಾಡ್ಬೇಕು. ಹಾಗೆ ಒಂದು ಅದ್ಭುತವಾದ ಟೆರೆಸ್ ಗಾರ್ಡನ್. ಇಲ್ಲಿ ಏನಿದೆ ಏನಿಲ್ಲ ಅಂತ ಕೇಳ್ಬೋದು ನೀವು. ಹೂವಿನ ಗಿಡ ಇದೆ, ತರಕಾರಿ ಇದೆ, ಆಯುರ್ವೇದಿಕ್ ಗಿಡ ಇದೆ, ಕಾಡು ಕಂಚಲ, ಪುಂಡಿ ಸೊಪ್ಪು, ಪುದೀನ, ಪ್ರತಿಯೊಂದು ಇದೆ. ಎಲ್ಲಿ ಏನು ಅಂತ ಕೇಳ್ತಾ ಇದ್ದೀರಾ? ಇಂಥ ಮಂಗಳೂರಿನಲ್ಲೂ ಇಂಥ ಒಂದು ಹಸಿರು ತುಂಬಿದ ಟೆರೆಸ್ ಗಾರ್ಡನ್ ನ ನೋಡ್ತಾ ಇದ್ದೀವಿ. ಯಾಕಂದ್ರೆ ಮಂಗಳೂರಿನಲ್ಲಿ ಅಂದ ತಕ್ಷಣ ಬಿಲ್ಡಿಂಗ್ ಕಾಣೋದ್ ಬಿಟ್ರೆ ಮತ್ತಿನ್ನೇನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಇಂಥ ಕಾಂಕ್ರೀಟ್ ಕಾಡಿನ ನಡುವೆ, ಅಂದ್ರೆ 2 ಅಂತಸ್ತಿನ ಮೇಲೆ ಇವರ ಗಾರ್ಡನ್ ಅನ್ನ ನೋಡ್ಬೋದು. ಇವರು ಕೊಟ್ಟಾರದ ರಾಧಿಕಾ ಶೆಣೈ ಅಂತ ಹೇಳಿ. ನನ್ನ ಈ ವಿಡಿಯೋದ ಕಾನ್ಸೆಪ್ಟ್ ಅಂದ್ರೆ ಸಾಧನೆ ಸಾಧಕಿ ಅನ್ನೋ ವಿಷಯದಲ್ಲಿ ಕರಾವಳಿಯ ಸಾಧಕಿಯರನ್ನ ಗುರುತಿಸಿ ಅವರನ್ನ ಮಾತನಾಡಿಸಿ ಅವರಿಂದ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ಬ್ಲಾಗ್ಸ್. ಫ್ರೆಂಡ್ಸ್ ನಮಸ್ತೆ, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಹೇಳಿದ್ನಲ್ಲ ರಾಧಿಕಾ ಶೆಣೈ ಅಂತೇಳಿ, ಅವರ ಮನೆಗೆ ಬಂದೆ. ಸೊ ಅವರನ್ನ ನಾವು ವೆಲ್ಕಮ್ ಮಾಡೋಣ. ಅಷ್ಟಕ್ಕೆ ಮೊದಲು ಈ ಗಾರ್ಡನ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಇಷ್ಟು ದಿನ ನನ್ನ ಗಾರ್ಡನ್ ಮಾತ್ರ ನೋಡ್ತಾ ಇದ್ರಿ ಸ್ನೇಹಿತರೆ, ಬಟ್ ಇವತ್ತು ಟೆರೆಸ್ ಗಾರ್ಡನ್ ಮಾಡಿ ನೋಡಿ. ತರಕಾರಿಗಳನ್ನ, ಪಟ್ಲಕಾಯಿ ಇರ್ಬೋದು, ಹಾಗಲಕಾಯಿ, ಇದು ಹೀರೆಕಾಯಿ, ಏನೇನೆಲ್ಲ ಹಾಕಿದ್ದಾರೆ ಸ್ನೇಹಿತರೆ. ಒಂದಿಷ್ಟು ಆಯುರ್ವೇದಿಕ್ ಗಿಡಗಳು, ಹೂವಿನ ಗಿಡಗಳು, ಅಬ್ಬಾ ಎಷ್ಟೊಂದು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ. ಹಾಗೆ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಏನೆಲ್ಲ ಟಿಪ್ಸ್ ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡೋಣ. ರಾಧಿಕಾ ಶೆಣೈ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಿ? ಆರಾಮ. ಸೊ ನಿಮ್ಮ ಪಕ್ಕದಲ್ಲಿ ಒಂದು ಪಟ್ಲಕಾಯಿ, ಏನ್ ಹೇಳ್ತೀರಿ ಇದಕ್ಕೆ? ಪಡವಲಕಾಯಿ. ಎಸ್ ಫ್ರೆಂಡ್ಸ್, ರಾಧಿಕಾ ಶೆಣೈ ಅಂತೇಳಿ ಟೆರೆಸ್ ಗಾರ್ಡನ್ ಮಾಡಿ ಸಾಧನೆ ಮಾಡುವರು ನಮ್ಮ ಇವತ್ತಿನ ಕರಾವಳಿ ಸಾಧಕಿಯರಲ್ಲಿ ರಾಧಿಕಾ ಶೆಣೈ ಅವರನ್ನ ಮಾತಾಡ್ಸೋಣ. ಸೊ ಏನ್ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ್ ಟೆರೆಸ್ ಗಾರ್ಡನ್ ಅಲ್ಲಿ ಏನೆಲ್ಲ ಏನಿದೆ ಏನಿಲ್ಲ, ನನ್ಗೆ ನೋಡ್ತಾ ಇರುವಾಗೆ ತರಕಾರಿಗಳಷ್ಟೇ ಅಲ್ಲ, ಹೂವಿನ ಗಿಡಗಳು ತುಂಬಾ ಇದೆ. ಸೊ ಏನೆಲ್ಲ ಬೆಳೆದಿದ್ದಾರೆ ಅಂತ ತೋರಿಸಿದ್ರ ಜೊತೆಗೆ ಹಲವಾರು ಟಿಪ್ಸ್ ಗಳನ್ನ ಕೂಡ ಹೇಳ್ತಾರೆ. ಯಾರಿಗೆ ಗಾರ್ಡನ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ಯಾವ ಕಾಲದಲ್ಲಿ ಏನ್ ಹಾಕ್ಬೇಕು, ಯಾವ ಮಣ್ಣು ಹಾಕ್ಬೇಕು, ಎಷ್ಟು ಹಾಕ್ಬೇಕಲ್ಲ, ಟಿಪ್ಸ್ ಗಳನ್ನ ಹೇಳ್ತಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಈ ಒಂದು ರಾಧಿಕಾ ಶೆಣೈ ಅವರ ಒಂದು ವಿಡಿಯೋಕ್ಕೆ ನಿಮ್ಮ ಲೈಕ್ ಇರ್ಲಿ ಅಂತ ಅಲ್ದ ವಿಡಿಯೋವನ್ನ ಸ್ಟಾರ್ಟ್. ಸೊ ಗ್ರೋ ಬ್ಯಾಗ್ ಅಲ್ಲಿ ಎಲ್ಲವನ್ನ ಹಾಕಿದಿರಲ್ಲ ಮೇಡಮ್ ನೀವು ಇದಕ್ಕೆ? ಸೊ ಯಾವ್ದು ಕೂಡ ಪ್ಲಾಸ್ಟಿಕ್ ಟಬ್ ಅಂತ ಇಲ್ಲ? ಇಲ್ಲ, ಫಸ್ಟ್ ನಾನು ಒಂದು 4 ಹಾಕಿದ್ದೆ. ಒಂದು ಈ ಟೈಪ್ ನೋಡಿ, ಗ್ರೋ ಬ್ಯಾಗ್ ಪ್ಲಾಸ್ಟಿಕ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೆ, ಮತ್ತೆ ಈಗ ಎಲ್ಲ ಈ ಬ್ರಾಂಡ್ ಅಲ್ಲಿ ಹಾಕಿದೆ. ನೀವು ಎಷ್ಟು ಸಮಯದಿಂದ ಈ ಒಂದು ಟೆರೆಸ್ ಗಾರ್ಡನ್? ಸಣ್ಣದಿಂದ ಹೂ ಗಿಡಗಳೆಲ್ಲ ಇಷ್ಟ, ಹೂ ಗಿಡಗಳನ್ನೆಲ್ಲ ತುಂಬಾ ಹಾಕ್ತಾ ಇದ್ದೆ. ಈಗ 2-3 ವರ್ಷದಿಂದ ಈ ವೆಜಿಟೇಬಲ್ ಗಾರ್ಡನ್ ಸ್ಟಾರ್ಟ್ ಮಾಡಿದೆ. ಈಗ ಹೂವಿನ ಗಿಡ ಕೂಡ ಇದೆಯಾ? ಇದೆ. ಈಗ ದಾಸವಾಳ, ಮಲ್ಲಿಗೆ, ಮಂದಾರ. ಸೊ ಅದನ್ನೆಲ್ಲ ನೋಡುವಲ್ಲ. ಸೊ ಈಗ ತರಕಾರಿಗಳನ್ನ ಹೇಳಿದ್ರಿ, ಯಾವ್ದೆಲ್ಲ ತರಕಾರಿ ಹಾಕಿದಿರಿ? ಹೀರೆಕಾಯಿ, ಪಡವಲಕಾಯಿ, ಮತ್ತೆ ಬೆಂಡೆ, ಬದನೆ, ಗುಂಬಳಕಾಯಿ, ಚೀನಿಕಾಯಿ, ಕಾಡು ಕಂಚಲ, ಮತ್ತೆ ಇದು ಹಾಗಲಕಾಯಿ, ಮತ್ತೆ ಇದು ಪುಂಡಿ ಸೊಪ್ಪು ಹೇಳ್ತಾರೆ, ಗುಂಗುರು ಸೊಪ್ಪು ಹೇಳ್ತಾರೆ. ಆಂಧ್ರದವರು, ಉತ್ತರ ಕರ್ನಾಟಕದವರು ಯೂಸ್ ಮಾಡ್ತಾರೆ, ಅದನ್ನು ಹಾಕಿದ್ದೇನೆ. ಪುಂಡಿ ಸೊಪ್ಪು ಅಂದ್ರೆ ಚಟ್ನಿ ಮಾಡ್ಲಿಕ್ಕೆ ಬಳಸ್ತಾರ ಅಂತ? ಅಲ್ಲ, ಪಲ್ಯ ಮಾಡ್ತಾರೆ, ಅದು ಬಸ್ಸಾರು ಟೈಪ್ ಮಾಡ್ತಾರೆ. ಮತ್ತೆ ಪಲ್ಯ ಬೇಳೆ ಹಾಕಿ ಏನು ಮಾಡ್ತಾರ ಅವರು, ಆಂಧ್ರದವರು. ಹಾಗೆ ಮತ್ತೆ ಮೆಣಸು, ಹಸಿಮೆಣಸು, ಟೊಮೆಟೊ, ಜೀರಿಗೆ ಮೆಣಸು. ಓಕೆ, ಇದೇನು ಇದು ಸೊಪ್ಪು? ಇದು ಗೊರಟೆ ಹೇಳ್ತಾರೆ, ಹೂ ಗೊತ್ತುಂಟಾನೆ, ಹೂವಿನ ಗಿಡದ್ದು. ಅದು ಇನ್ನು ಚಳಿಗಾಲದಲ್ಲಿ ಆಗುವಂತದ್ದು ಅದು. ಹಾಗೆ ಇನ್ನು ಆಗ್ಬೇಕಷ್ಟೆ. ಸೊ ಇದು ಪಡವಲಕಾಯಿ, 3 ಪಡವಲಕಾಯಿ ಇದನ್ನ ಆಯ್ತಲ್ಲ. ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾ ಅಥವಾ ಮಳೆ? 7-8 ಗಂಟೆ ಬಿಸಿಲು ಬೇಕೇ ಬೇಕು, ಯಾವುದೇ ತರಕಾರಿ ಹಣ್ಣುಗಳಿಗೆ ಹಾಗೆ ಬೇಕಾಗ್ತದೆ. ಹಾಗಾದ್ರೆ ಮಾತ್ರ ಅದು ಒಳ್ಳೆ ಬರ್ತದೆ, ಇಲ್ಲಾದ್ರೆ ಫ್ರೂಟ್ಸ್ ಎಲ್ಲ, ಅಷ್ಟು ವೆಜಿಟೇಬಲ್ಸ್ ಎಲ್ಲ ಬರುದಿಲ್ಲ.
ಅದಕ್ಕೆ ನೀವು ಮೇಲೆ ಇದು ಬಿಸಿಲು ಜಾಸ್ತಿನೂ ಆಗ್ಬೇಕಾಗಿಲ್ವಾ ಅಂತ? ಹೌದು, ಅಂದ್ರೆ Green ಸಮ್ಮರ್ ಅಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲು ಬರ್ತದೆ, ತುಂಬಾ ಬಿಸಿಲಲ್ಲ, ಆಗ ಗಿಡಗಳೆಲ್ಲ ಹೂಗಳೆಲ್ಲ ಕಟ್ಟಿ ಹೋಗ್ತದೆ. ಅದಕ್ಕೆ ಅದು ಗ್ರೀನ್ ನೆಟ್ ಹಾಕಿದೆ. ಈಗ ಮಳೆ ಬಂದ ಕೂಡಲೇ ಅದು ತೆಗಿತೀರಾ? ಓಕೆ. ನೀವು ಯಾವ್ದೆಲ್ಲ ಗೊಬ್ಬರಗಳನ್ನ ಹಾಕ್ತಾ ಇದ್ರಿ? ನಾನು ನನ್ನ ಕಿಚನ್ ವೇಸ್ಟ್ ಇಂದ ಮಾಡ್ತೇನೆ ಗೊಬ್ಬರ, ಅದು ಸಾಕಾಗುದಿಲ್ಲ ನಂಗೆ. ನಾನು ಮತ್ತೆ ಹೊರಗಿಂದ ಇಲ್ಲಿ ಸಾವಯವ ಸಂತೆ ಆಗ್ತದಲ್ಲ, ಅಲ್ಲಿಂದ ಎಲ್ಲ ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ, ಜೀವಾಮೃತ ಅಂತದೆಲ್ಲ ತಂದು ಹಾಕ್ತೆ. ಜೊತೆಗೆ ಮಣ್ಣು ಮಿಕ್ಸ್ ಮಾಡ್ತೀರಾ? ಮಣ್ಣು ಮಿಕ್ಸ್ ಮಾಡ್ತೆ. ಓಕೆ. ಮತ್ತೆ ಅದಕ್ಕೆ ಸುಣ್ಣ, ಸ್ವಲ್ಪ ಪೆಪ್ಪರ್ ಹುಡಿ, ಅರಿಶಿನ, ಮತ್ತೆ ಹರಳಿಂಡಿ, ನೆಲಗಡ್ಲೆ ಹಿಂಡಿ, ಬೇವಿನ ಹಿಂಡಿ ಅದೆಲ್ಲ ಮಿಕ್ಸ್ ಮಾಡ್ತೆ. ಈಗ ನೆಲಗಡ್ಲೆ ಹೇಳಿದ್ರಿ, ಮತ್ತೆ ಮತ್ತೊಂದು ಯಾವ್ದು? ಹರಳಿಂಡಿ. ಅದಕ್ಕೆ ಇರುವೆಗಳು ಬರೋದಿಲ್ವಾ? ಇರುವೆಗಳಷ್ಟು ಅಂದ್ರೆ ಬೇವಿನ ಹಿಂಡಿ ಇರ್ತದಲ್ಲ, ನಾನು ಅದಕ್ಕೆ ಅರಿಶಿನ ಮತ್ತೆ ಪೆಪ್ಪರ್ ಹಾಕ್ತೇವೆ. ಅರಿಶಿನ ಹಾಕಿದ್ರೆ ಬರೋದಿಲ್ಲ. ಕೇಳ್ಕೊಳ್ಳಿ ಸ್ನೇಹಿತರೆ, ಟಿಪ್ಸ್ ಇದು. ನಾನು ನನ್ನ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ, ಇರುವೆ ಬರ್ದೇ ಇರ್ಲಿಕ್ಕೆ ಅರಿಶಿನವನ್ನ ಯೂಸ್ ಮಾಡುವಂತದ್ದು. ಎಸ್ ಮೇಡಮ್, ಮುಂದೆ ಹೋಗೋಣ. ಅರಿಶಿನ ಹಾಕಿದ್ದೇನೆ, ಕಪ್ಪು ಅರಿಶಿನ ಹಾಕಿದ್ದೇನೆ, ನಾರ್ಮಲ್ ಅರಿಶಿನ ಹಾಕಿದ್ದೇನೆ. ಇನ್ನು ಮೊಳಕೆ ಬರ್ಬೇಕಷ್ಟೇ. ಇಲ್ಲಿ ಸಣ್ಣ ಸಣ್ಣ ನೋಡಿ ಮೊಳಕೆ ಬಂದಿದೆ. ಯಾವ್ದಿದು ಮೇಡಮ್? ಇದು ನಾರ್ಮಲ್ ಅರಿಶಿನ. ಇನ್ನು ಅದು ಬರ್ಬೇಕು. ಈಗ ಮಳೆ ಎರಡು ಬಂದ ಕೂಡಲೇ ಬರ್ತದೆ. ಮತ್ತೆ ಆಚೆಗೆ ಕಪ್ಪು ಅರಿಶಿನ ಉಂಟು. ಮತ್ತೆ ಇದು ಸುವರ್ಣಗಡ್ಡೆ. ಇದು ಆರಾರೊಟ್ಟು. ಯಾವ್ದಕ್ಕೆ ಅದು? ಅದು ಹೊಟ್ಟೆ ಎಲ್ಲ ಸರಿ ಇಲ್ಲ ಆದ್ರೆ, ಲೂಸ್ ಮೋಷನ್ ಆದ್ರೆ ಎಲ್ಲ ಅದ್ರಲ್ಲಿ ಗಡ್ಡೆ ಇರ್ತದೆ, ಅದನ್ನು ತೆಗೆದು ಒಣಗಿಸಿ ಮತ್ತೆ ಅದು ಪುಡಿ ಮಾಡಿ ಇಟ್ರೆ ಅದು ಯಾವಾಗ ಬೇಕಾದ್ರೂ ಯೂಸ್ ಮಾಡು. ನಾನು ಈಗ ಪ್ರವಾಸಕ್ಕೆ ಹೋಗ್ತೇವಲ್ಲ ನಾವು, ನಮ್ಮ ಇವರು ಸಾವಯವ ಕೃಷಿಕ ಬಳಗ, ಆಗ ಅಲ್ಲಿ ಹೋದಾಗ ಎಲ್ಲ ನೋಡಿದ್ರೆ ನಮ್ಗೆ ಬೇಕಾದ್ದು ತರುದು ಕೇಳಿ ಅವ್ರ ಹತ್ರ. ಹಾಗೆ ಇದು ಬದನೆ ತೆಗ್ದಿದ್ದೀರಾ ಅಂತ? ಹೌದು, ಸುಮಾರು ತೆಗ್ದಾಗಿದೆ. ನೋಡಿ ಫ್ರೆಂಡ್ಸ್, ಇರುವಷ್ಟೇ ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಚಂದದಲ್ಲಿ ಒಂದು ಹಸಿರು ಕಾಣುವಷ್ಟು ಗಿಡ ಆಗಿದೆ. ಒಂದು ರೀತಿಯ ಇದು ಹರಿವೆ ಹಾಗೆ ನಾನು ತಂದದ್ದು. ಈಗ ಅದು ಬೀಜ ಹಾಕಲಿಕ್ಕೆ ಬಿಟ್ಟದ್ದು, ಈಗ ಬೀಜ ಆಗಿದೆ, ಇನ್ನು ಹಾಕಿ ನೋಡ್ಬೇಕು. ಗಿಡ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ ಇವರು ಸಾವಯವ. ಏನಕ್ಕೆ ಬಳಸುದು? ಈ ಹರಿವೆ ಸೊಪ್ಪು ಹಾಗೆ ಬಳಸುದು, ಅಂದ್ರೆ ಪಲ್ಯ ಸಾಂಬಾರೆಲ್ಲ ಹಾಗೆ ಮಾಡುದು. ಇದು ಕೆಂಪು, ಇದು ಗುಂಗುರು ಸೊಪ್ಪು, ಪುಂಡಿ ಸೊಪ್ಪು. ಅದೇ 2-3 ಗಿಡ ಉಂಟು. ಈ ಸೊಪ್ಪನ್ನೇ ಪಲ್ಯಕ್ಕೆ ಮಾಡ್ಬೋದು. ಇದು ಕೆಂಪು ಹರಿವೆ ಮತ್ತೆ ಬಿಳಿ ಹರಿವೆ ಎಲ್ಲ ಉಂಟು. ಅಲ್ಲಿ ನೋಡಿ ಉದ್ದಕ್ಕೆ ಆಗಿದೆ, ಬೀಜಕ್ಕೆ ಬಿಟ್ಟಿದ್ದೇನೆ. ಇದು ಮೆಹಂದಿ. ಹೌದು, ಅದರಂಗೆ ಅದು ಕರ್ಬೇವು, ಪಪ್ಪಾಯ. ದಿನಕ್ಕೆ ಎಷ್ಟು ಸಮಯ ನಿಮಗೆ ಬೇಕು ಈ ಒಂದು ಗಾರ್ಡನ್ ಕೆಲಸ ಮಾಡ್ಲಿಕ್ಕೆ? ಸುಮಾರು ಎಷ್ಟು? ಬೆಳಿಗ್ಗೆ ಹೂ ಮತ್ತೆ ತರಕಾರಿ ಆಗಿದ್ ಮಾತ್ರ ತೆಗಿಯುದು ನಾನು ಅಷ್ಟೇ, ಅಥವಾ ಏನಾದ್ರೂ ಹುಳಗಳೆಲ್ಲ ಬಂದಿದ್ರೆ ನೋಡುದು. ಸಾಯಂಕಾಲ ನೀರ್ ಹಾಕುದು ಸಮ್ಮರ್ ಅಲ್ಲಿ. ಮತ್ತೆ ಹುಳಗಳೆಲ್ಲ ಬಂದ್ರೆ ಅದು ಸ್ವಲ್ಪ ನೀರ್ ಹಾಕಿ ತೊಳಿತೇನೆ, ಮತ್ತೆ ಸಾವಯವ ರೀತಿಯಲ್ಲಿ ಸ್ಪ್ರೇ ಎಲ್ಲ ಮಾಡ್ತೇನೆ. ಮತ್ತೆ ಅದಕ್ಕೆ ಗೊಬ್ಬರ ಹಾಕುದಿದ್ರೆ 8-10 ದಿವಸಕ್ಕೆ ಒಂದ್ಸರಿ ಆದ್ರೂ ಹಾಕ್ಬೇಕಾಗ್ತದೆ ತರಕಾರಿಗಳಿಗೆ, ಇಲ್ಲಾದ್ರೆ ಅದು ಫಲ ಕೊಡುದಿಲ್ಲ. ಸೊ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಹಾಕ್ಲಿಕ್ಕೆ? 8-10 ದಿವಸಕ್ಕಾದ್ರೂ ಹಾಕ್ಬೇಕು ಗೊಬ್ಬರ, ಇಲ್ಲಾದ್ರೆ ಅದು ಫಲ ಸಿಗುದಿಲ್ಲ ನಮ್ಗೆ. ಹಾಗೆ ಈ ಹೂವಿನ ಗಿಡಕ್ಕಾದ್ರೆ ಎಷ್ಟು ದಿನಕ್ಕೊಮ್ಮೆ? ಹೂವಿನ ಗಿಡಕ್ಕ 15 ದಿವಸ ಹಾಕಿದ್ರೆ ನಿಮ್ಗೆ ಹೂ ಬರ್ತಾ ಇರ್ತದೆ. ಹಾಗೆ ತಿಂಗಳಿಗೊಮ್ಮೆ ಹಾಕ್ಬೋದು. 15 ದಿವಸಕ್ಕೆ ಒಂದ್ಸರಿ ಹಾಕಿದ್ರು ನೀವು ಮೊಗ್ಗುಗಳು ಬರ್ತಾ ಇರ್ತದಲ್ಲ. ಹಾಗೆ ಈ ಮೊಗ್ಗುಗಳು ಜಾಸ್ತಿ ಹಳದಿಯಾಗಿ ಬೀಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಆತರ ಹಳದಿಯಾಗಿ ಬೀಳುದು? ಅದು ಕೆಲವು ಸರಿ ಅದು ಮಿಲಿ ಬಗ್ಸ್ ಉಂಟಲ್ಲ, ಒಂದು ಬಿಳಿ ಇದು ಬರ್ತದೆ ಬೇಸಿಗೆಯಲ್ಲಿ ಜಾಸ್ತಿ. ಇದು ಬಂದು ಅದು ಅಲ್ಲಿ ಇದು ಮಾಡ್ತದೆ, ಆಗ ಅದು ಮಗ್ಗುಗಳು ಬೀಳ್ತದೆ. ಅದು ನಾನು ತೊಳಿತಾ ಇರ್ತೇನೆ. ಇದು ನೀರ್ ಹಾಕುವಾಗ ಸ್ಪ್ರೇ ಜೋರಾಗಿ ಹಾಕಿದ್ರು ಕೂಡ ಹೋಗ್ತದೆ. ಒಂದೊಂದ್ರಲ್ಲಿ ತುಂಬಾ ಇರ್ತದೆ. ಅದು ನೀವು ಒಂದು ದಿವಸ ನೋಡಿದ್ರೆ ಅದು ನೆಕ್ಸ್ಟ್ ಡೇ ತುಂಬಾ ಆಗ್ತದೆ. ನಮ್ಗೆ ಫ್ರೀ ಇಲ್ಲಾದ್ರೆ ಎಲ್ಲಾದ್ರೂ ಹೊರಗೆ ಹೋದಾಗ ಇದಾಗ್ತದೆ, ನೋಡುದಿಲ್ಲ ಅಲ್ಲ. ಇದು ಮಾವಿನದು, ಇದು ಕಸಿ ಇದು ಆಲ್ ಟೈಮ್ ಆಗ್ತದೆ ಹೇಳ್ತಾರೆ, ಗೊತ್ತಿಲ್ಲ ಇನ್ನು ಆಗಿಲ್ಲ. ಹೂ ಆಗಿ ಕೂತ್ಕೊಂಡಿದೆ, ಬಟ್ ಇನ್ನು ಕಾಯಿ ಬಿಡ್ಲಿಲ್ಲ, ಹಾಗೆ ಉದುರ್ತದೆ ಅದು, ಗೊತ್ತಿಲ್ಲ. ಅಂದ್ರೆ 2-3 ವರ್ಷ ಬೇಕು ಹೇಳ್ತಾರೆ. ಇದು ಲಿಂಬೆ ಆಗಿದೆ, ಲಿಂಬೆ ಆದ್ರೆ ಸುಮಾರು ಆಗಿದೆ, ಸಣ್ಣ ಸಣ್ಣ ತುಂಬಾ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದಂತ. ಅದೀಗ ಒಂದು ಆಗಿದೆ ಫಸ್ಟ್, ಅದು ಇನ್ನು ಸಣ್ಣ ಸಣ್ಣದಾಗಿದೆ. ಬಿಳಿ ಹರಿವೆ, ಇದು ಚಿಕ್ಕು, ಇದು ನುಗ್ಗೆ, ಮೆಣಸ. ಇದು ಮೆಣಸು. ಸುಮಾರು ತರಕಾರಿಗಳೆಲ್ಲ ನಿಮ್ಗೆ ನಿಮ್ಮ ಕಿಚನ್ ಗೆ ಸಾಕಾಗ್ತದೆ. ಲಾಸ್ಟ್ ಇಯರ್ ಕಾಲಿಫ್ಲವರ್ ಹಾಕಿದ್ದೆ ನಾನು, ತುಂಬಾ ಆಗಿತ್ತು. ಇದು ಮೇಡಮ್, ಇದು ಕ್ಯಾಬೇಜ್.
ಕ್ಯಾಬೇಜ್. ಇದೆಲ್ಲ ವಿಂಟರಿಗೆ ಆಗುದು, ಬಟ್ ಈ ಸರಿ ಉಂಟು. ಈ ಸರಿ ನವೆಂಬರ್ ತನಕ ಮಳೆ ಇತ್ತಲ್ಲ, ಹಾಗೆ ಸ್ವಲ್ಪ ಹಾಕುವಾಗ ಲೇಟ್ ಎಷ್ಟು ದಿನ ಬೇಕು ಮೇಡಮ್ ಇದೊಂದು? 3 ತಿಂಗಳು ಆಗ್ಬೇಕು ಇದು ಬರ್ಬೇಕಾದ್ರೆ. ಹೌದಾ? ಫಲ 3 ತಿಂಗಳಿಗೆ ಸಿಗ್ತದಲ್ಲ? 3 ತಿಂಗಳಿಗೆ ಸಿಗ್ತದೆ ಸಾಧಾರಣ ಎಲ್ಲ ತರಕಾರಿಗಳಿಗೂ. ಓಕೆ. ಸರಿ ತುಂಬಾ ಕಾಲಿಫ್ಲವರ್ ಆಗಿದೆ, ಮಾತ್ರ ಸಣ್ಣ ಸಣ್ಣದು. ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗಿದಾಗೆ ಸಿಗುದಿಲ್ಲ, ಅದಕ್ಕೆಲ್ಲ ಕೆಮಿಕಲ್ ಹಾಕ್ತಾರಲ್ಲ. ಇದು ನಮ್ಮಲ್ಲಿ ಸ್ವಲ್ಪ ಸಣ್ಣದಾಗ್ತದೆ ಅಷ್ಟೇ. ಇದು ಲೆಮನ್ ಗ್ರಾಸ್, ಟೀ ಮಾಡುವಾಗ ಹಾಕ್ಬಹುದು, ಕಷಾಯಕ್ಕೆ ಹಾಕ್ಬಹುದು. ಲೆಮನ್ ಫ್ಲೇವರ್ ಬರ್ತದೆ ಹೀಗೆ. ಅಲ್ಲ ಅದು ಇದು ಜ್ಯೂಸ್ ಮಾಡ್ಲಿಕ್ಕೆ ಏನೋ ಒಂದು ಹಾಕ್ತಾರಲ್ಲ, ತುಂಬಾ ಪರಿಮಳ ಅಲ್ಲ ಇದು? ಒಳ್ಳೆ ಪರಿಮಳ. ಕಷಾಯ ಮಾಡಿದ್ರೆ ಇದು ಕೋಲ್ಡ್ ಎಲ್ಲ ಆದ್ರೆ, ಶೀತ ಇನ್ಫೆಕ್ಷನ್ ಅದಕ್ಕೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಹೂವಿನ ಗಿಡಗಳು, ದಾಸವಾಳ. ಸ್ನೇಹಿತರೆ, ನಾವು ಹೋಗುವಾಗ ಏನನ್ನು ಕೊಂಡೋಗೋದಿಲ್ಲ, ಆದ್ರೆ ಹೋಗುವ ಮೊದಲು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಹೋಗ್ಬೇಕು. ಜೊತೆಗೆ ನೀರು ಅಂತ ಇಟ್ಟಿದ್ದೀರಾ? ನೀರು, ಅಲ್ಲಿ ಏನಾದ್ರೂ ತಿಂಡಿ ಇಡುದು ಆಚೆ. ಇದು ಶುಂಠಿ ಹಾಕಿದ್ದೇನೆ, ಇನ್ನು ಎಲ್ಲ ಬರ್ಬೇಕದು. ಶುಂಠಿ ಗೆಡ್ಡೆ ಎಲ್ಲ ಇನ್ನು ಬರ್ತದೆ ಹಗೂರ. ಮಳೆ ಇನ್ನೇನು ಸ್ಟಾರ್ಟ್ ಆಗ್ತದೆ ಆಗುವಾಗ ಒಂದೊಂದೇ ಗಡ್ಡೆಗಳು ಬರ್ತದೆ. ಇದು ಬಳ್ಳಿ ಬಟಾಟೆ. ಯಾವುದು ಇದು? ಬಳ್ಳಿ ಉಂಟಲ್ಲ, ಇದಕ್ಕೆ ಬಳ್ಳಿ ಬಟಾಟೆ ಆಗ್ತದೆ. ಡಿಸೆಂಬರ್ ಕೊಟ್ಟಿದ್ದೀರಲ್ಲ? ಇದು ಹಗ್ಗದಲ್ಲಿ ಕೊಟ್ಟಿದ್ದೇನೆ ನಾನು. ನಿಮಗೇನಾದ್ರೂ ಕೇಳ್ಬೇಕು ಅನ್ಸಿದ್ದಲ್ಲಿ ಇವರ ಫೋನ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಏನಕ್ಕೆ ಇದು ಹಿಪ್ಪಲಿ? ಇದು ಕೆಮ್ಮ, ಶೀತ, ಆಯುರ್ವೇದಿಕ್ ಪೆಪ್ಪರ್ ಇದೆ ಒಂದು ಪ್ರಭೇದ. ಅದು ಪೆಪ್ಪರ್ ರೌಂಡ್. ಹೇಗೆ ತಗೊಳ್ತಾರೆ ಇದು ಶೀತಕ್ಕೆ? ಅದನ್ನ ಪೌಡರ್ ಮಾಡ್ಬೋದು ಒಣಗಿದ್ಮೇಲೆ. ಇನ್ನು ಅದಕ್ಕೆ ಕಪ್ಪಾಗ್ತಾ ಬಂದಿದೆ ನೋಡಿ, ಸರಿ ಕಪ್ಪಾಗ್ತದೆ ಪೆಪ್ಪರ್ ಆಗಿ. ಆಯುರ್ವೇದಿಕದಲ್ಲಿ ಆಯುರ್ವೇದಿಕ್ ಅದು ಪೌಡರ್ ಮಾಡಿ ಕೊಡ್ತಾರೆ. ಇದು ಪೆಪ್ಪರ್. ಇದು ಪೆಪ್ಪರ್ ಆಗ್ಲಿಲ್ಲ. ಇದು ಬಳ್ಳಿ ಸೌತೆಯ? ಇದು ಎಂತ ಜ್ಯೂಸ್ ಮಾಡ್ತಾರೆ, ಮಸ್ಕ್ ಮೆಲನ್ ಹೇಳ್ತಾರೆ. ಅದು ತನ್ನಷ್ಟಕ್ಕೆ ಬಂದದ್ದು ಗೊಬ್ಬರದಲ್ಲಿ. ಹೌದು, ಬೀಜ ಎಲ್ಲ ಇರ್ತದಲ್ಲ. ಅಲ್ಲಿ ಒಂದು ಆಗಿದೆ ನೋಡಿ ಸಣ್ಣದು. ಇಲ್ಲ ಆಗಿದೆಯಲ್ಲ ಇದು? ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಇದು ಕಪ್ಪು ಅರಿಶಿನ. ಕಪ್ಪು ಅರಿಶಿನ ಅದು ಮುಖಕ್ಕೆಲ್ಲ ನೋಡಿ ಹಾಕುದಾದ್ರೆ ಇದನ್ನ ಹಾಕುದು ನಿಜವಾಗ್ಲು. ಯಾವ್ದಕ್ಕೆ? ಆಯುರ್ವೇದಿಕ್ನವ್ರು ಇದನ್ನ ಯೂಸ್ ಮಾಡುದು ಕಾಸ್ಮೆಟಿಕ್ ಗೆ. ಕಪ್ಪು ಅರಿಶಿನ. ಕಪ್ಪು ಅರಿಶಿನ. ಕಪ್ಪು ನೋಡಿ, ಇದು ಎಲೆ ಹೀಗೆ ಇರ್ತದೆ, ಕಪ್ಪು ಬರ್ತದೆ ಒಂದು ಜಸ್ಟ್ ನೋಡಿ. ಅದ್ರಲ್ಲಿ ಹಾಗೆ ಬರುದಿಲ್ಲ, ಅದು ನಾವೆಲ್ಲ ತಿಂಡಿ ಮಾಡ್ತೇವೆ. ಹೌದು. ಇದನ್ನು ಕಾಸ್ಮೆಟಿಕ್ ಯೂಸ್ ಮಾಡುದಂತೆ. ನಂಗೆ ಎಲ್ಲ ಯೂಸ್ ಮಾಡುದಿಲ್ಲ ಅರ್ಶಿನ ಇದಕ್ಕೆ? ಮಾಡ್ಬೋದೇನೋ, ನಂಗೆ ಇದು ಮಾಡ್ತಾರಲ್ಲ ಕಡುಬು. ಕಡುಬು, ಹೌದು, ಅದ್ರಲ್ಲಿ ಮಾಡ್ತೇವೆ. ನಂಗೆ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಹಾಕುದು ನಾನು. ಆದ್ರೆ ಒಳಗಿಂದ ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ, ಎಲ್ಲೋದಲ್ಲಿ ಡಾರ್ಕ್ ಬಂದ್ರೆ ಹೇಗೆ ಆ ಟೈಪ್. ಇದೆಲ್ಲ ಹೂವಿನ ಗಿಡಗಳೆಲ್ಲ. ಇದು ದಾಸವಾಳ ಎಲ್ಲ ಒಂದು 12 ವೆರೈಟಿ ದಾಸವಾಳ ಉಂಟು ನನ್ನ ಹತ್ರ. ಇದು ಮಂದಾರ. ಇದು ಮಂದಾರ, ಇದು ಜಾಜಿ. ಅದೆಲ್ಲ ಸ್ವಲ್ಪ ದೊಡ್ಡದು. ಇದ್ರಲ್ಲಿ ಹಾಕ್ಬೇಕು, ಫಸ್ಟ್ ಹಾಕಿದ್ ನಾನು. ಈಗ ಅದು ಬೇರು ಜಾಸ್ತಿ ಬಿಟ್ಟಿದೆ, ಅದಕ್ಕೆ ಇದು ಸಾಕಾಗುದಿಲ್ಲ. ಹಾಗಾಗಿ ಕಷಾಯ ಎಲ್ಲ ದೊಡ್ಡ ಪತ್ರೆ. ಇದು ಒಂದು ವೆರೈಟಿ, ಅಲ್ಲಿ ಒಂದು ವೆರೈಟಿ ಉಂಟು. ಇದು ಸ್ವಲ್ಪ ಕ್ರೋಟನ್ ಟೈಪ್ ಅಲ್ಲ. ಮಾಮೂಲಿ ದೊಡ್ಡ ಪತ್ರೆ ಅಂದ್ರೆ ಇದು ಸುತ್ತಲೂ ಇದಿರೋದಿಲ್ಲ ಅಲ್ಲ? ಹೌದು, ಇದು ಸುತ್ತಲೂ ಸ್ವಲ್ಪ ಬಿಳಿ ಉಂಟಲ್ಲ? ಹೌದೌದು. ಅದು ನಾವೀಗ ಪ್ರವಾಸಕ್ಕೆ ಹೋಗ್ತೇವಾಗ ಅಲ್ಲಿ ಹೋದಾಗ ಅಲ್ಲಿ ನೀವು ಸಿಕ್ಕಿದ್ದನ್ನು ತಗೊಂಡ್ಬರ್ತೀರಿ. ಇದು ನೋಡಿ, ಇದು ಕಾಡು ಬಸಳೆ ಹೇಳ್ತಾರೆ, ಕಿಡ್ನಿ ಸ್ಟೋನಿಗೆಲ್ಲ ಒಳ್ಳೇದು. ಯಾವುದು ಇದು? ಕಾಡು ಬಸಳೆ. ಇದರ ರಸ ಕಿಡ್ನಿ ಸ್ಟೋನ್ ಇದ್ದವ್ರು ತಕೊಳ್ಬಹುದು. ಅದೀಗ ಎಲೆಯೇ ನೆಟ್ರೆ ನಿಮ್ಗೆ ಬರ್ತದೆ. ಅಲ್ಲ, ಇದು ನಾವು ಚಿಕ್ಕವರು ಇರುವಾಗ ಬುಕ್ಸ್ ಒಳಗೆ ಹಾಕಿರ್ತಿದ್ವಿ. ಅದೇ ಅಲ್ವಾ ಅದು? ಹೌದೌದು, ಅದೇ. ಈಗ ಒಂದ್ಸರಿ ಎಲ್ಲ ತೆಗ್ದಾಯ್ತು, ತುಂಬಾ ಇತ್ತು, ಎಲ್ರಿಗೂ ಕೊಟ್ಟಿದ್ದೇನೆ ಕೂಡ ನಾನು. ಸೊ ನೀವು ಬೇರೆಯವ್ರಿಗೆ ಕೊಡೋಷ್ಟು ತರಕಾರಿಗಳನ್ನು ಅಂದ್ರೆ ದಿವಸ ಒಂದೇ ತರಕಾರಿ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ, ಜಾಸ್ತಿ ಬೆಳೆದಾಗ ಕೆಲವು ಸರಿ ತುಂಬಾ ಒಂದೇ ಸರಿ ಬಂದಾಗ ಏನ್ ಮಾಡುದು ಹೇಳಿ ಆಗ ಕೊಟ್ಬಿಡ್ತೇನೆ. ನೋಡಿ, ಮಳೆಗಾಲದಲ್ಲಿ ಆಗುದು ಗೊತ್ತೇನೆ, ತೊಜಂಕು. ಹೌದು, ಅದು ಆಗಿದೆ. ಅಲ್ಲಿ ಪುದೀನ ಆಗಿದೆ. ಎಲ್ಲಿ ತೊಜಂಕು ಎಲ್ಲಿ ಸಿಗ್ತದೆ? ಮಳೆಗಾಲದಲ್ಲಿ ಓಡ್ತೇವೆ. ಹೌದು, ಪಕೋಡ ಮಾಡ್ಲಿಕ್ಕೆ. ನಿಮ್ಗೆಲ್ಲ ಮಣ್ಣೆಲ್ಲ ಹಾಕುವಾಗ ಒಮ್ಮೆ ಬೇಕೇ ಬೇಕಂತ. ಹೌದೌದು, ನಾವ್ ಹೆಚ್ಚಾಗಿ ಇದು ಮಾಡ್ತೇವೆ. ಹೌದು, ತೊಜಂಕು, ಸೇವಂತಿಗೆ. ಅದೆಲ್ಲ ಈಗ ರೀಪಾಟ್ ಎಲ್ಲ ಮಾಡ್ಬೇಕು. ಇದು ಜಾಯಿಂಟ್ಸ್ ಗೆ. ಏನಕ್ಕದು? ಇದು ಜಾಯಿಂಟ್ ಎಲ್ಲ ನೋವು ಇರ್ತದಲ್ಲ, ಸಂದು ನೋವು. ಇದು ಸಂದು ಬಳ್ಳಿ ಹೇಳ್ತಾರೆ. ಹೀಗೆ ನೋಡಿ, ಸಂದು ಹೀಗೆ ಉಂಟು. ಎಲುಬು ಗಟ್ಟಿ ಆಗ್ತದೆ. ಇದನ್ನು ನೀವು ತಂಬಳಿ, ಚಟ್ನಿ ಎಲ್ಲ ಮಾಡ್ಬೋದು. ಯಾವ್ದಾದ್ರಲ್ಲಿ? ಸೊಪ್ಪೆಯ? ಅಲ್ಲ, ಸೊಪ್ಪಲ್ಲೂ ಮಾಡ್ಬೋದು. ಎಳತ್ತಿರ್ತದಲ್ಲ ದಂಟು, ಇದ್ರ ಸಿಪ್ಪೆ ತೆಗಿಬೇಕು ಮಾತ್ರ. ಸಿಪ್ಪೆ ತೆಗೆದು ಒಳಗಿದ್ ಮಾತ್ರ ಪಾರ್ಟ್ ಅಲ್ಲಿ ಮಾಡ್ಬೇಕು. ಹಾಗೆ. ಹೌದು.
ಸಂದು ಬಳ್ಳಿ. ಸಂದು ಬಳ್ಳಿ. ಬಳ್ಳಿ. ಅಂದ್ರೆ ಸಂದು ನೋವಿಗೆ ಸಂದು ನೋವಿಗೆ ಆಗುವಂತದ್ದು ಸಂದು ಬಳ್ಳಿ. ಆಯುರ್ವೇದಿಕ್. ಮಂಗರವಳ್ಳಿ ಹೇಳ್ತಾರೆ, ಅಂದ್ರೆ ಆಯುರ್ವೇದಿಕ್ ಹೆಸರು ಕಾಣ್ತದೆ. ಇದು ನಾವು ಕಾಮನ್ ಆಗಿ ಹೀಗೆ ಸಂದು ಬಳ್ಳಿ ಹೇಳ್ತೇವೆ. ಕೇವಲ ತರಕಾರಿ ಅಷ್ಟೇ ಅಲ್ಲ, ಒಂದು ಸಣ್ಣ ಆಯುರ್ವೇದಿಕ್ ಕ್ಲಿನಿಕ್ ಕೂಡ ಇವರ ಟೆರೆಸ್ ಅಲ್ಲಿ ಇದೆ. ಯಾವುದು? ಕುಂಬಳ. ಕುಂಬಳ ಬಂದಿತ್ತ? ಇದು ಬರ್ಲಿಲ್ಲ, ಈಗ ಬರ್ಬೇಕಷ್ಟೇ. ಇದು ಚೀನಿಕಾಯಿ ಆದ್ರೆ ಆಗಿದೆ, ಈಗ ವಾಪಸ್ ಸಣ್ಣ ಹೋಗ್ತಿದೆ. ಇದು ತೊಂಡೆಕಾಯಿ ಅಂತ. ಇದು ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ಅದು ಕಾಡಲ್ಲಿ ಆಗುದು. ಒಳಗೆ ನೋಡಿ ಆರೆಂಜ್ ಟೇಸ್ಟ್ ಉಂಟು ಅದಕ್ಕೆ, ಇಷ್ಟಿಷ್ಟು ದೊಡ್ಡದಾಗ್ತದೆ. ಅದ್ರಲ್ಲಿ 2-3 ಕಲರ್ ಉಂಟು. ಇದು ಯೆಲ್ಲೋ ಕಲರ್ ಪ್ಯಾಷನ್ ಫ್ರೂಟ್. ಅದರಲ್ಲಿ ಹೆಣ್ಣು ಮತ್ತೆ ಗಂಡು ಬೇರೆ ಬೇರೆ ಗಿಡ, ಅದು ಹಾಗೆ ಉಂಟು. ಹೆಣ್ಣು ಮತ್ತು ಗಂಡು ಬೇರೆ ಬೇರೆ ಗಿಡ ಬೇರೆ ಇದ್ದು ಅದು ಪರಾಗಸ್ಪರ್ಶ ಮಾಡ್ಬೇಕು. ಇಲ್ಲಿ ನೋಡಿ ಹಾಗೆ ಈಗ ಹಣ್ಣಾಗಿದೆ, ಬೀಜಕ್ಕೆ ಬಿಟ್ಟಿದ್ದೇನೆ. ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ. ಏನ್ ಹೇಳಿ? ಕಾಡು ಕಂಚಲ. ಕಾಡು ಕಂಚಲ. ಅದು ಬೀಜಕ್ಕೆ ಬಿಟ್ಟಿದ್ದೀರಾ ಅಂತ ಅದನ್ನ? ಹೌದು. ಇದ್ರ ಹೇಗೆ ಪರಾಗಸ್ಪರ್ಶ ಅಂತ ಹೇಳಿದ್ರಲ್ಲ, ಹೀಗೆ ಇರ್ತದೆ. ಅಂದ್ರೆ ಫ್ರೂಟ್ ಇದ್ದು ನೋಡಿ ಹೀಗೆ ಹೂ ಆಗ್ತದೆ. ಮತ್ತೊಂದು ಆಚೆ ತೋರಿಸ್ತೇನೆ ನಿಮ್ಗೆ. ಖಾಲಿ ಹೂ ಇರ್ತದೆ, ಅದ್ರಲ್ಲಿ ಅಡಿಯಲ್ಲಿ ಕಾಯಿ ಇರುದಿಲ್ಲ. ಅದು ಗಂಡು, ಇದು ಕಾಯಿ ಇದ್ರೆ ಹೆಣ್ಣು. ಸಾಧಾರಣ ನೀವೇ ಮಾಡ್ತೀರಾ? ನಾನೇ ಮಾಡಿ. ಈಗ ಇದು ಹಾಗೆ ಹೀರೆಕಾಯಿ, ಪಡವಲಕಾಯಿ, ಗುಂಬಳಕಾಯಿ, ಚೀನಿಕಾಯಿ ಎಲ್ಲದಕ್ಕೂ ಮಾಡ್ಬೇಕು. ಈಗ ಅಂದ್ರೆ ಚಿಟ್ಟೆ, ಜೇನುನೊಣ ಎಲ್ಲ ಇಲ್ಲ ಅಲ್ಲ. ಓಹೋ, ಹಾಗೆ ಕಡಿಮೆ ಆಗಿದೆ. ಹಾಗಾಗಿ ತಾನೇ ಬರುದಿಲ್ವಾ ಅದು? ಹಾಗಲಕಾಯಿ ಇಲ್ಲ, ಹಾಗೆ ಬರುದಿಲ್ಲ. ಇಲ್ಲಾದ್ರೆ ಅದು ನೀವು ಎಲ್ಲದಕ್ಕೂ ಪರಾಗಸ್ಪರ್ಶ ಮಾಡ್ಬೇಕು. ಹೌದಾ? ಇಲ್ಲಾದ್ರೆ ಅದು ಉದುರು ಹೋಗ್ತದೆ, ಹಣ್ಣಾಗಿ ಹೋಗ್ತದೆ. ಆಕ್ಚುಲಿ ಈ ವಿಷಯ ನನಗೆ ಕೂಡ ಗೊತ್ತಿರ್ಲಿಲ್ಲ. ನಿಮಗೆ ಗೊತ್ತಿತ್ತ ಫ್ರೆಂಡ್ಸ್? ಏನಂತ ಕಮೆಂಟ್ ಮಾಡಿ. ಈಗ ಇದು ಜೇನುನೊಣಗಳು ಇಲ್ಲದೆ ಇರೋದ್ರಿಂದ ಆ ಪ್ರಾಬ್ಲಮ್ ಸಿಟಿ ಒಳಗೆ. ಸ್ವಲ್ಪ ಹಳ್ಳಿಯಲ್ಲೆಲ್ಲ ಆದ್ರೆ ಆಗ್ಬೋದು. ಸೊ ಇದೆಲ್ಲ ಮಾಡ್ಬೇಕು ಹೇಳಾದ್ರೆ ಒಂದು. ಹೌದು. ಇದು ಗೆಣಸು, ಕೆಂಪು ಗೆಣಸು. ಗೆಣಸು ಆಯ್ತು. ಕೆಂಪು ಗೆಣಸು. ಅದು ಕೆಂಪು ಎಲೆ ಇದ್ರೆ ಕೆಂಪು ಗೆಣಸು. ಇದು ಹೀಗೆ ನಾರ್ಮಲ್ ಮತ್ತೊಂದು ಗೆಣಸು, ಬಿಳಿ ಇರ್ತದೆ. ಹೊಸತಾಗಿ ತಂದು ನೆಟ್ಟ. ಹೌದೌದು, ನೆಟ್ಟದೆ. ಇದು ಇಲ್ಲಿ ಕೆಸ ಹೇಳ್ತೇವೆ. ಅದು 2-3 ವೆರೈಟಿ ಉಂಟು. ಮತ್ತೆ ಈಗ ಬೀಜಕ್ಕೆಲ್ಲ ರೆಡಿ ಮಾಡಿದ್ದೇನೆ ನಾನು ಟ್ರೇ. ಸೊ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಲ್ಲ ಬೀಜನ ಮೊಳಕೆ ಬರ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಹಾಗಲಕಾಯಿ, ಅಲಸಂಡೆ, ಹೀರೆಕಾಯಿ, ಕುಂಬಳ, ಬೆಂಡೆ, ಬಸಳೆ. ಸೊ ಮಳೆಗಾಲಕ್ಕೆ ಎಲ್ಲ ರೀತಿಯ ಬೀಜಗಳನ್ನ ಹಾಕಿಟ್ಟಿದ್ದೀರಿ ಅಲ್ಲ? ಪುನಃ ಈಗ ದೊಡ್ಡ ಪಾಟ್ ಅಲ್ಲಿ ಹಾಕ್ಲಿಕ್ಕೆ ನೀವು ಅದನ್ನ ಪಾಟ್ ಅಲ್ಲಿ ಹಾಕು. ಒಂದ್ಸರಿ ಇದಾಗ್ತದೆ. ಅದು ಸ್ಪೂನ್ ಯಾಕೆ ಅಲ್ಲಿ ಬರ್ದಿದ್ದೇನೆ ಯಾವ್ದ್ರದ್ದು ಹೇಳಿ, ಗಿಡ ಕೆಲವು ಸಾರಿ ಗೊತ್ತಾಗುದಿಲ್ಲ ಅಲ್ಲ, ಅದ್ರಲ್ಲಿ ಬರ್ದಿಟ್ಟಿದ್ರೆ. ನಾನು ಕೇಳಿದೆ ಸ್ಪೂನ್ ಯಾಕೆ ಇಲ್ಲಿ. ಸ್ಪೂನ್ ಅಲ್ಲಿ ಅವರೆಲ್ಲ ಬರ್ದಿಟ್ಟಿದ್ದಾರೆ ಯಾವ ಬೀಜ ಏನೇನು ಗಿಡ ಆಗ್ಬಹುದು ಅಂತ ಹೇಳಿ. ಸೊ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಹೌದು, ಎಲ್ಲ ಕೆಲವು ಸಾರಿ ಬಳ್ಳಿಗಳು ಒಂದೇ ರೀತಿ ಇರ್ತದಲ್ಲ. ಹೌದು. ಗೆಣಸು, ಅದು ಗೆಣಸೆ. ಅದು ಒಂದು ರೀತಿಯ ಗೆಣಸು. ಇಲ್ಲಿ ಇದ್ರಲ್ಲಿ 2 ರೀತಿ ಉಂಟು. ಅಂದ್ರೆ ನೋಡಿ, ಈ ಟೈಪ್ ಎಲೆ, ಮತ್ತೊಂದು ಈ ಟೈಪ್ ಎಲೆ. ಇದೆಲ್ಲ ಗೆಣಸಿನ ಎಷ್ಟು ವೆರೈಟೀಸ್ ಉಂಟು? 4-5 ವೆರೈಟಿ ಉಂಟು. ಅದು ಇದು ಮಧ್ಯಾಹ್ನ ಮಲ್ಲಿಗೆ, ಸಂಜೆ ಮಲ್ಲಿಗೆ ಹೇಳ್ತಾರೆ. ಅದು ದಾಸವಾಳ. ಇದು ಗಡ್ಡೆ ನೋಡಿದ್ರೆ ಏನೋ ಬೇರೆ ಹೌದು. ಸುಮಾರು 4 ಗಂಟೆ ಟೈಮಲ್ಲಿ ಹೂವು ಆಗ್ತದೆ ಅಲ್ಲ? ತುಂಬಾ ವೆರೈಟೀಸ್ ಉಂಟು. ನಾನು ಅದೇ ಹುಡುಕ್ತಾ ಇದ್ದೇನೆ ಎಲ್ಲಿ ಹೋದ್ರೆ ತರ್ಲಿಕ್ಕೆ. ಸೊ ಟೆರೆಸ್ ಗಾರ್ಡನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೇಡಮ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಟೆರೆಸ್ ಗಾರ್ಡನ್ ಎಂತ ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟೇ ಜಾಗದಲ್ಲಿ, ಅದೇನು ದೊಡ್ಡದಾದ ಜಾಗ ಏನಲ್ಲ, ಇರುವಷ್ಟೇ ಜಾಗವನ್ನು ಬಳಸಿ ತುಳಸಿ ಇರ್ಬೋದು, ಆಯುರ್ವೇದಿಕ್ ಸಸ್ಯ ಇರ್ಬೋದು, ತರಕಾರಿ, ಹೂವು, ಹಣ್ಣು ಎಲ್ಲವನ್ನು ಮಾಡಿದ್ದಾರೆ ನೋಡಿ. ಪಡವಲಕಾಯಿ, ವೆರಿ ನೈಸ್. ಸ್ನೇಹಿತರೆ, ನೀವು ಟ್ರೈ ಮಾಡಿ ಬನ್ನಿ. ಮೇಡಮ್, ಈ ತರ ಗ್ರೋ ಬ್ಯಾಗ್ ಅಲ್ಲೇ ಹಾಕಿದಿರಲ್ಲ ನೀವು? ಗ್ರೋ ಬ್ಯಾಗ್ ಒಳ್ಳೇದು ಅನಿಸ್ತೀರಾ ಅಥವಾ ಬೇರೆ ಪ್ಲಾಸ್ಟಿಕ್ ಟಬ್ಗಳು ಇರ್ಬೋದು ಅಥವಾ ಆತರ? ಗ್ರೋ ಬ್ಯಾಗ್ ಯಾಕೆ ಬೇಕಂತ? ಅಲ್ಲ, ಗ್ರೋ ಬ್ಯಾಗ್ ಎತ್ತಿ ಆಚೆ ಈಚೆ ಲಿಫ್ಟ್ ಮಾಡ್ಲಿಕ್ಕೆ ಈಸಿ ಅಲ್ಲ. 7-8 ವರ್ಷ ಬರ್ತದೆ ಮತ್ತೆ ಹಾಗೆ. ಮತ್ತೆ ಮನೆಯಲ್ಲಿ ಏನಾದ್ರು ವೇಸ್ಟ್ ಬಕೆಟ್, ಟಬ್ಬು ಅದ್ರಲ್ಲೂ ಹಾಕ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ವೇಸ್ಟೇಜ್ ಏನಾದ್ರು ಇದ್ರೆ ನೋಡಿ, ಅದು ಬಿಸಾಡುವ ಬದಲು ಅದನ್ನ ರೀಯೂಸ್ ಮಾಡಬಹುದಲ್ಲ, ಹಾಗೆ ಅದ್ರಲ್ಲೂ ಮಾಡಬಹುದು. ಹೊಸತಾಗಿ ಗಾರ್ಡನ್ ಮಾಡೋರಿಗೆ ಏನಾದ್ರು ಐಡಿಯಾಸ್, ಟಿಪ್ಸ್? ಮಾಡ್ಬೋದು. ಸಣ್ಣ ಸಣ್ಣ ಬಾಲ್ಕನಿಯಲ್ಲೂ ಮಾಡ್ಬೋದು, ಸಣ್ಣ ಟೆರೆಸ್ ಅಲ್ಲೂ ಮಾಡ್ಬೋದು, ಅಂಗಳದಲ್ಲಿ ಸಣ್ಣ ಜಾಗ ಇದ್ರೂ ಮಾಡ್ಬೋದು. ಇಂಟ್ರೆಸ್ಟ್ ಇರ್ಬೇಕು. ಹೌದು, ಮೇನ್ ಆಗಿ ಇಂಟ್ರೆಸ್ಟ್ ಬೇಕು. ಅಷ್ಟು ಮಾಡ್ಬೋದು, ಯಾರು ಕೂಡ ಮಾಡ್ಬೋದು. ಸ್ವಲ್ಪ ಟೈಮು ಬೇಕು ನಮ್ಗೆ, ಸ್ವಲ್ಪ ಪೇಷನ್ಸ್ ಬೇಕು. ಪೇಷನ್ಸ್ ಬೇಕು. ಯಾಕಂದ್ರೆ ಕೆಲವರು ಅಂದ್ರೆ ಆಗ್ಲಿಲ್ಲ ಹೇಳ್ಕೊಂಡು ಅಲ್ಲೇ ಬಿಟ್ರೆ ಆಗುದಿಲ್ಲ, ಹುಳಗಳು ಬರ್ತದೆ. ಹಾಗೆ ತುಂಬಾ ಇದು ಉಂಟು, ಕಷ್ಟ ಉಂಟು. ಕಷ್ಟ ಪ್ರತಿಯೊಂದು ಕೆಲಸದಲ್ಲೂ ಉಂಟು. ಹೌದು, ಹಾಗೆ.
ಬೇರೆ ಏನಾದ್ರೂ ನಿಮ್ಮಿಂದ ಹೂವಿನ ಗಿಡಕ್ಕೆ ಆಗುವಂತ ಟಿಪ್ಸ್ ಗಳು ಇರ್ಬೋದು ಅಥವಾ ತರಕಾರಿಗೆ ಆಗುವಂತ, ಈಗ ಮನೆಯಲ್ಲಿ ಕಿಚನ್ ನೀವು ಕಿಚನ್ ವೇಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇರ್ತದಲ್ಲ, ಫ್ರೂಟ್ಸ್ ಇದು ವೆಜಿಟೇಬಲ್ ಇದು ಎಲ್ಲ, ಅದನ್ನ ಒಂದು ಸಣ್ಣ ಬಕೆಟ್ ಆದ್ರೂ ಆಗ್ತದೆ ನಿಮ್ಗೆ. ಸಣ್ಣ ಫ್ಯಾಮಿಲಿ ಆದ್ರೆ ಸಣ್ಣ ಮಾಡ್ಬೋದು, ಅಥವಾ ದೊಡ್ಡ ಡ್ರಮ್ ಎಲ್ಲ ಸಿಗ್ತದಲ್ಲ ಈಗ 250 kg ಇದೆಲ್ಲ, ಅದರಲ್ಲಿ ಲೇಯರ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಅಡಿಯಲ್ಲಿ ಡ್ರೈ ಲೀವ್ಸ್ ಹಾಕ್ಬೇಕು. ಅದು ಡ್ರೈ ಲೀವ್ಸ್ ಇಲ್ಲ ಈಗ ಪೇಟೆಯಲ್ಲೆಲ್ಲ ಸಿಗುದಿಲ್ಲ. ಇದ್ರದ್ದೇ ಎಲೆಗಳು ಬರ್ತದೆ ಈಗ ನಂಗೆ ಹೌದು ಎಲೆಗಳು ಸಿಗ್ತದೆ. ಎಲೆಗಳು ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾದ್ರೆ ಇದು ಕಾರ್ಡ್ ಬೋರ್ಡ್ ಉಂಟಲ್ಲ, ಅದು ಸಣ್ಣ ಸಣ್ಣ ಹರಿದು ಅದು ಹಾಕುದು ಒಂದು ಅಡಿಯಲ್ಲಿ ಪೀಸಸ್ ಮಾಡಿ ಹಾಕುದು. ಮತ್ತೆ ಇಲ್ಲಾದ್ರೆ ಒಣ ಎಲೆ ಹಾಕುದು. ಅದಾದ್ಮೇಲೆ ಕೋಕೋ ಪಿಟ್ ಹಾಕ್ಬೋದು. ಅಂದ್ರೆ ಅದು ನಾವು ವಾಟರ್ ಇರ್ತದಲ್ಲ ಕೆಲವು ವೆಜಿಟೇಬಲ್ಸ್, ಈಗ ಬಚ್ಚಂಗಾಯಿ, ಅದು ನೀರಿನ ಪಶೆ ಅಳ್ಕೊಳ್ಬೇಕು ಹೇಳಿ, ಅದು ಎಷ್ಟು ವೆಟ್ ಇರ್ತದೆ ಅಷ್ಟೇ ಡ್ರೈ ಹಾಕ್ಬೇಕು ನಾವು. ಹಾಕೋದ್ರಿಂದ ಅದು ಎಳ್ಕೊಳ್ತದೆ. ಅದು ಆಗ ಗೊಬ್ಬರ ಆಗ್ಲಿಕ್ಕೆ ಈಸಿ ಆಗ್ತದೆ. ಜಾಸ್ತಿ ನೀರಿನ ಪಸೆ ಇದ್ರೂ ಆಗುದಿಲ್ಲ, ತುಂಬಾ ಡ್ರೈ ಇದ್ರೂ ಆಗುದಿಲ್ಲ. ಅದು ಈಕ್ವಲ್ ಇರ್ಬೇಕು. ಹಾಗೆ ಅದು ದಿವಸ ಹಾಗೆ ಹಾಕ್ತಾ ಬರುದು ಮೇಲೆ ಮೇಲೆ ಮೇಲೆ. ಅದು ಫುಲ್ ಆದ ಕೂಡಲೇ ಬಿಡುದು. 1 ತಿಂಗಳು ಬಿಡ್ಬೇಕು ಮುಚ್ಚಿ. ಮಾತ್ರ ಆ ಡ್ರಮ್ಮಿಗೆ ಹೋಲ್ ಮಾಡ್ಬೇಕು. ಅಂದ್ರೆ ಅದಕ್ಕೆ ಹೋಲ್ ಮಾಡಿದಾಗ ಅದಕ್ಕೆ ಆಕ್ಸಿಜನ್ ಸಿಗ್ತದೆ. ಮೇಲಿಂದ ಮುಚ್ಚಳ. ಮತ್ತೆ ತುಂಬಾ ಬಿಸಿಲಲ್ಲೂ ಇಡಬಾರ್ದು. ಸ್ವಲ್ಪ ನೆರಳಲ್ಲಾದ್ರೆ ಸ್ವಲ್ಪ ಸ್ಮೆಲ್ ಬರುವಂತದ್ದು ಇಲ್ಲ. ನೋಡಿ ನಾನು ತೋರಿಸ್ತೇನೆ ನಿಮ್ಗೆ. ನೆರಳಲ್ಲಿ ಬಿಸಿಲು ತುಂಬಾ ಬರಬಾರ್ದು, ಒಟ್ಟು ಬೆಳಕು ಬರ್ಬೇಕು. ಹಾಗೆ ತಂಪು ತುಂಬಾ ಇರಬಾರ್ದು. ಹೌದೌದು. ಹಾಗೆ ಮತ್ತೆ ಕೆಳಗೆ ಒಂದು ಟ್ಯಾಪ್ ಏನಾದ್ರು ಮಾಡಿದ್ರೆ, ಅದ್ರ ಕೆಳಗೆ ಒಂದು ಬಕೆಟ್ ಇದ್ದೆ, ಆ ವಾಟ್ರಿ ಇದುಂಟಲ್ಲ ಅದ್ರಲ್ಲಿ ಬೀಳ್ತದೆ ನೀರು. ಆಗ ಅದನ್ನು 1ಕ್ಕೆ 10 ಇದು ಮಾಡಿ ನೀರು ಹಾಕುದು, ಒಂದು ಕ್ವಾಂಟಿಟಿ ಅದ. ಅದನ್ನು ಗಿಡಗಳಿಗೆ ಅದು ಒಂದು ಟಾನಿಕ್ ಆಗಿ ಅದು ಕೆಲಸ ಮಾಡ್ತದೆ. ಇದು ಒಂದು ಕೂಡ ಒಂದು ಒಳ್ಳೆ ಟಿಪ್ಸ್ ಹೇಳಿದ್ರು. ವೇಸ್ಟ್ ಮಾಡಬಾರ್ದು. ವೇಸ್ಟ್ ಅನ್ನ ಯೂಸ್ ಆಲ್ರೆಡಿ ನಾವು ಆ ವೇಸ್ಟ್ ಅನ್ನ ಮಾಡ್ತಾ ಇದೀವಿ. ಪುನಃ ಅದ್ರಲ್ಲಿ ಬರುವಂತ ರಸವನ್ನು ಕೂಡ ಹೇಗೆ ಗಿಡಗಳಿಗೆ ಹಾಕ್ಬೇಕು ಅನ್ನೋದನ್ನು ಕೂಡ ಮಾಡ್ಬೋದು. ಹಾಗೆ ಮತ್ತೆ ಪಾಟಿಗೆಲ್ಲ ನೀವು ಅಂದ್ರೆ ಗ್ರೋ ಬ್ಯಾಗ್ ಆಗ್ಬೋದು, ಯಾವ್ದೇ ಪಾಟ್ ಮಾಡುದಿದ್ರು ಅದಕ್ಕೆ ಮಣ್ಣು ಯಾವ ರೀತಿ ಇದೆ, ತುಂಬಾ ಅಂಟು ಮಣ್ಣಿದ್ರೆ ಜಾಸ್ತಿ ನಿಮ್ಗೆ ಮರಳು ಹಾಕ್ಬೇಕು ಅಥವಾ ಕೊಕೋಪಿಟ್ ಜಾಸ್ತಿ ಹಾಕ್ಬೇಕಾಗ್ತದೆ. ಆ ಮಣ್ಣಿಗೆ ಅನುಗುಣವಾಗಿ ನಾವು ಮಿಕ್ಸರ್ ತಯಾರು ಮಾಡ್ಬೇಕಾಗ್ತದೆ. ಹಾಗೆ ಅದಕ್ಕೆ ಗೊಬ್ಬರ, ಹರಳಿಂಡಿ, ಬೇವಿನ ಹಿಂಡಿ ಅದೆಲ್ಲ ಹಾಕಿ ಅದು ಮಾಡ್ತಾ ಮಾಡ್ತಾ ನಮ್ಗೆ ಅನುಭವ ಬರ್ತದೆ. ಸುಮಾರು ನೀವು ಇದೆಲ್ಲ ಮಾಡ್ಲಿಕ್ಕೆ ದಿನದ ಎಷ್ಟು ಟೈಮ್ ನಿಮ್ಗೆ? ಬೆಳಿಗ್ಗೆ 1 ತಾಸು, ಸಂಜೆ 1 ತಾಸು? ಬೆಳಿಗ್ಗೆ ನಾನು ಅರ್ಧ ಗಂಟೆ ಮಾತ್ರ. ಅಂದ್ರೆ ನಂಗೆ ಮನೆಗೆ ಎದ್ದಕ್ಕೂ ಕೆಲಸ ಇರ್ತದೆ, ಮನೆ ಕೆಲಸ ಮಾಡ್ಕೊಂಡು ಈಗ ನೀವು ಇಷ್ಟು ಇದು ಮಾಡ್ತಾ ಸಾಯಂಕಾಲ ಆದ್ರೆ ಈಗ 4 ಗಂಟೆಯಿಂದ ಒಂದು 6 ಗಂಟೆ ತನಕ ಇರ್ತೇನೆ ನಾ ಇಲ್ಲಿ ಗಾರ್ಡನ್ ಅಲ್ಲೇ ಇರ್ತೇನೆ. ಸೊ ಪ್ಲಸ್ ಪಾಯಿಂಟ್ ಅಂದ್ರೆ ಗಾರ್ಡನ್ ಮಾಡಿದವರಿಗೆ ಬರೀ ನಮ್ಮ ತರಕಾರಿ ಇದೆ ಅಷ್ಟೇ ಅಲ್ಲ, ಒಂದಿಷ್ಟು ಆಕ್ಸಿಜನ್ ಕೂಡ ನಮಗೆ ಸಿಗ್ತದೆ, ಪೀಸ್ ಆಫ್ ಮೈಂಡ್ ಸಿಗ್ತದೆ, ರಿಲ್ಯಾಕ್ಸೇಷನ್ ಆಗ್ತದೆ, ಗ್ರೀನರಿ ಇರ್ತದಲ್ಲ. ಹೌದು, ಅದೆಲ್ಲ ತುಂಬಾ ಸಂತೋಷ. ಖಂಡಿತ. ಸೊ ಏನು ದುಡ್ಡು ಕೊಟ್ಟು ಸಿಗುದಿಲ್ಲ, ಖಂಡಿತ ಸಿಗುದಿಲ್ಲ. ಯಾಕಂದ್ರೆ ಆಕ್ಸಿಜನ್ ಮುಂದೊಂದಿನ ನಾವು ಬೆನ್ನಿ ಕಟ್ಕೊಂಡು ಹೋಗ್ಬೇಕಾಗ್ತದ ಅಂತ. ಆರೋಗ್ಯ ಇಂಪಾರ್ಟೆಂಟ್ ಈಗ. ಹೌದು, ಹಾಗಾಗಿ ಏನು ಕೆಲಸ ಇಲ್ಲ ಅಥವಾ ಬೇಸರ ಅಲ್ಲಿ ಇಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋ ಬದಲು ಇಂಥದ್ದು ಏನಾದ್ರೂ ಒಂದು ಯೂಸ್ ಆಗುವಂತದ್ದು ನಮಗೂ ಆಗ್ತದೆ. ಪ್ಲಸ್ ಮಟ್ಟಿಗೆ ಮಾಡ್ಬೋದು. ಈಗ ಹಸಿ ಮೆಣಸು, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಈಗ ಒಂದು 4 ತರಕಾರಿ ಕೂಡ ಹಾಕ್ಬೋದು. ಹೌದು. ಈಗ ಅವರು ನಮ್ಮ ಫ್ರೆಂಡ್, ಅವರು ಅಲ್ಲೇ ಮನೆ, ಅವರು ಹಾಕಿದ್ದಾರೆ ಸಣ್ಣದವರು ಜಾಗ. ನಾನು ವಿಡಿಯೋ ಮಾಡೋದ್ ಉದ್ದೇಶನೇ ಅದು. ಈ ನಿಮ್ಮ ಗಾರ್ಡನ್ ಒಂದು ಇನ್ಸ್ಪಿರೇಷನ್ ಆಗ್ಲಿ, ಅವರಿಗೂ ಕೂಡ ಏನಾದ್ರು ಒಂದು ಮೈಂಡ್ ಅಲ್ಲಿ ಒಂದು ಬರ್ಲಿ, ಯೂಸ್ ಅಂದ್ರೆ ಜಾಗ ಇರ್ತದೆ ಕೆಲವರಿಗೆ, ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನಿಮ್ಮದು ಕಾಂಟ್ಯಾಕ್ಟ್ ಮಾಡಿ ಬಂದದ್ದು. ನಾನು ಹಾಗೆ ಯೂಟ್ಯೂಬ್ ನೋಡಿಯೇ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಮಿಸ್ಟೇಕ್ ಎಲ್ಲ ಹಾಗೆ ಹೀಗೆ ಗಿಡಗಳೆಲ್ಲ ಆಗಿದೆ. ಮತ್ತೆ ಅದು ನನ್ನ ಅನುಭವ ಪಡೆದುಕೊಂಡು ಈಗ ನಿಮ್ಗೆ ಸುಮಾರು ವರ್ಷದಿಂದ ಅನುಭವ, 2-3 ವರ್ಷದಿಂದ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಡಿಯೋ, ನಿಮ್ಮ ಏನ್ ಗಾರ್ಡನ್ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ಲಿ ಅಂತ ಹೇಳ್ತಾ ಆದ್ರೆ ತುಂಬಾ ಸಂತೋಷ. ನಿಮ್ಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ. ವಿಡಿಯೋ ಮಾಡಿದ್ರಿ ನಿಮ್ಮ ಸಹಕಾರದಿಂದ. ಥ್ಯಾಂಕ್ ಯು ಮೇಡಮ್. ಬಹಳ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ. ಫೈನಲಿ ಆಗಿ ಮನೆಯ ಕಿಚನ್ ವೇಸ್ಟ್ ಅನ್ನ ಹೇಗೆ ಕಾಂಪೋಸ್ಟ್ ಗೊಬ್ಬರವಾಗಿ ಮಾಡ್ತಾರೆ ಅಂತ ಹೊಸ ಟಿಪ್ಸ್ ಅನ್ನ ನೋಡಿ ಬನ್ನಿ ಫ್ರೆಂಡ್ಸ್. ಫುಲ್ ಆಗೋ ತನಕ ಬಿಡ್ತೇನೆ, ಮತ್ತೆ 1 ತಿಂಗಳು ಬಿಡ್ತೇನೆ. ಫುಲ್ ಅಂದ್ರೆ ಒಂದಿಷ್ಟು ಗ್ಯಾಪ್ ಬಿಡ್ಬೇಕು. ಇಷ್ಟು ಗ್ಯಾಪ್ ಬಿಡ್ಬೇಕು. ಮತ್ತೆ ಕ್ಲೋಸ್ ಮಾಡಿ 1 ತಿಂಗಳು ಬಿಡ್ಬೇಕು. ಯಾಕೆ ಗ್ಯಾಪ್ ಬಿಡಬೇಕು? ಅದು ಆಕ್ಸಿಜನ್ ಅದ್ರ ಕೆಳಗೆ ಹೋಗ್ತದೆ ಅಲ್ವಾ? ಹೋಗ್ತದೆ. ಅಲ್ಲ, ನಾವು 1 ವಾರಕ್ಕೆ ಒಂದ್ಸರಿ ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕು. ಇಲ್ಲಾದ್ರೆ ಅಲ್ಲಲ್ಲೇ ಇರ್ತದೆ. ಈಗ 1 ವಾರ ಆಯ್ತಲ್ಲ, ನಾನು ಒಂದ್ಸರಿ ಮೇಲೆ ಕೆಳಗೆ ಮಾಡ್ತೇನೆ ಕೋಲಿಂದ. ಆಗ ಅದು ಎಲ್ಲ ಇದು ಸರಿ ಆಗ್ತದೆ. ಹಾಗೆ ಇಲ್ಲಿ ಒಂದು ಟ್ಯಾಪ್ ಇಟ್ಟಿದ್ದೇನೆ, ಇದರಲ್ಲಿ ನೋಡಿ ಈಗ ನೀರು ಬರ್ತದೆ. ಟ್ಯಾಪ್ ಇಟ್ಟಿದ್ದಾರೆ, ನಾನು ಫಿಕ್ಸ್ ಮಾಡಿದ್ದಲ್ಲಿ ಹೋಲ್ ಮಾಡಿ ನೀರೆಲ್ಲ ಬರ್ತಾ ಇರ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಸ್ಟಾಕ್ ಮಾಡಿ ಇಟ್ಟಿದೆ. ಡಾರ್ಕ್ ಎಲ್ಲ ಇದು
ಇದಕ್ಕೆ 1:10. 1:10. ಒಂದಕ್ಕೆ 10ರಷ್ಟು ನೀರನ್ನ ಸೇರಿಸಿ ಎಲ್ಲ ಗಿಡಗಳಿಗೂ ಹಾಕ್ಬೋದು. ನಿಜವಾಗ್ಲೂ ವಾಟ್ ಎ ಗುಡ್ ಐಡಿಯಾ. ಆ ಒಂದು ನೀರನ್ನು ಕೂಡ ವೇಸ್ಟ್ ಮಾಡದೆ ಗಿಡಕ್ಕೆ ಯೂಸ್ ಮಾಡ್ತಾ ಮತ್ತೆ ಇದ್ದಾರೆ ನೋಡಿ. ಅದಕ್ಕೆ ಮೇಲಿಂದ ನೋಡಿ ಇದು ಹಾಕ್ಬೇಕು, ಮಜ್ಜಿಗೆ ಅಥವಾ ಬೆಲ್ಲದ ನೀರು. ಇರುವೆ ಬರುದಿಲ್ವಾ? ಬರ್ತದೆ ಹಾಗೆ, ಅಷ್ಟು ಬೆಲ್ಲ ಏನಾಗಲ್ಲ. ಬೆಲ್ಲ ಅಂದ ತಕ್ಷಣ ಇರುವೆ ಬರ್ತದೆ ಅಂತ ಅಲ್ಲ, ಮೈಕ್ರೋಬ್ಸ್ ಅದ್ರಲ್ಲಿ ನೋಡಿ, ಅದು ಒಳ್ಳೆ ಗಿಡಗಳಿಗೆಲ್ಲ ಒಳ್ಳೇದು. ಹೌದು. ಅದ್ರಗೋಸ್ಕರ ಮಜ್ಜಿಗೆ ಹಾಕ್ಬೇಕು ಅಥವಾ ಬೆಲ್ಲದ ನೀರು ಹಾಕ್ಬೇಕು, ಯಾವ್ದು ಹಾಕ್ಬೋದು. ನಾನಿಲ್ಲಿ ಮಜ್ಜಿಗೆ ನೋಡಿ ಇಟ್ಟಿದ್ದೇನೆ, ಹುಳಿ ಮಜ್ಜಿಗೆ. ಅದು ಹಾಕ್ಬೇಕು ಸ್ವಲ್ಪ, ಈಗ ಡ್ರಾಪ್ಸ್ ನೋಡಿ. ಇದು ಕಟ್ ಮಾಡಿದ್ರಾ? ಮೋಸ್ಟ್ಲಿ ನಮಗೆ ಕೊಡ್ಲಿಕ್ಕೆ ಇರ್ಬೇಕು. ಇದು ಬೇರೆ ವೆರೈಟಿ, ಇದು ಬೇರೆ ವೆರೈಟಿ. ಇದು ಬೇರೆ, ಇದು ಇದು ಸ್ವಲ್ಪ ಗುಂಡ ಗಿಡ್ಡ, ಇದು ಉದ್ದ ಸ್ವಲ್ಪ. ಅಡಿಯೇ ಈಗ ನಿಮ್ಗೆ ನಮಗೆ ಕೊಡ್ತಾ ಇದ್ದೀರಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಉಂಡೋದ ಕೊಂಡೋದ ಅನ್ನಂಗೆ ನಮಗೆ ತರಕಾರಿ ಕೂಡ ಇವರ ಮನೆಯಿಂದ ನಾಳೆ ಸಾಂಬಾರಿಗೆ ನಮ್ಮ ಮನೆಗೆ ಇವರ ಗಾರ್ಡನ್ ಇದೆ. ನಿಜ, ಒಂದೊಂದ್ಸಲ ಆದ್ರೆ ತುಂಬಾ ಆಗ್ತದೆ. ಅದನ್ನ ಮತ್ತೆ ಇವತ್ತು ಅದೇ ಮಾಡೋದು, ನಾಳೆ ಅದೇ ಮಾಡೋದು ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ತೇವೆ, ಬೇರೆಯವರಿಗೆ ಕೊಡ್ತಾರೆ. ಸೊ ನನಗೆ ಕೂಡ ಪಡವಲಕಾಯಿ, ಹಾಗಲಕಾಯಿ ಎಲ್ಲ ಕೊಟ್ಟರು. ನಾನು ಕೂಡ ಇವತ್ತು ಪಲ್ಯ ಮಾಡಿ ತಿಂದಾಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ಸ್, ಇಲ್ಲಿ ಬಂದು ವಿಡಿಯೋ ತೆಗೆದಿದ್ದಕ್ಕೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಎಸ್, ಖಂಡಿತ ಪ್ರಾರಂಭದಲ್ಲಿ ಎಲ್ಲರಿಗೂ ಮಿಸ್ಟೇಕ್ ಆಗೇ ಆಗ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲವೂ ಐಡಿಯಾಗಳು ನಮಗೆ ನಾವೇ ಕಂಡ್ಕೊಂಡು ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಮೊದಲು ಕೆಲವು ತರಕಾರಿ ಗಿಡಗಳನ್ನು ಹಾಕಿದೆ. ಇವರಿಗೆ ಈಗ 5 ಟೈಪ್ ಗೆಣಸು, ತರಕಾರಿ, ಮೆಣಸು, ಹಣ್ಣು, ಮ್ಯಾಂಗೋ, ಪಪ್ಪಾಯ, ಮತ್ತೆ ಹೂವಿನ ಗಿಡ, ಎಷ್ಟು ಟೈಪ್ ಹಾಕಿದ್ದಾರೆ. ಹೌದಾ, ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಐಡಿಯಾಗಳನ್ನ ಕೊಟ್ರು, ಟಿಪ್ಸ್ ಗಳನ್ನ ಹೇಳಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಅಕ್ಕ. ಹಾಗೆ ನಿಮ್ಮಲ್ಲಿ ಏನಾದ್ರು ಇಂಥದ್ದು ಸಾಧನೆಗಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿದೀರಾ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.